ಜಿಗಜಿಣಗಿಯವರ ಹುಟ್ಟೂರಲ್ಲಿ ಅಪಾರ ಜನಸ್ತೋಮದೊಂದಿಗೆ ಕಾಂಗ್ರೆಸ್ ಪ್ರಚಾರ ಸಭೆ. ದಿನಾಂಕ 28 ಏಪ್ರಿಲ್ 2024ರಂದು ಇಂಡಿ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಾದ ತಡಬಲಗ ಮತ್ತು ಮಾಜಿ ಸಂಸದ ಜಿಗಜಿಣಗಿ ಅವರ ಹುಟ್ಟೂರಲ್ಲಿ ಬಹು ಅದ್ದೂರಿ ಪ್ರಚಾರ ಸಭೆಯೊಂದಿಗೆ ಕಾಂಗ್ರೆಸ್ನ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಮತ್ತು ಇಂಡಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಂವಿಧಾನದ ಉಳಿವಿಗಾಗಿ ನೆಮ್ಮದಿಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಎಂದು ಮತಯಾಚಿಸಿದರು. ತಡಬಲಗ ಗ್ರಾಮದಲ್ಲಿ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಡಳಿತ ಪಕ್ಷ ಬಿಜೆಪಿ ದೀನ ದಲಿತರನ್ನು, ರೈತರನ್ನು, ಬಡ ಕೂಲಿ ಕಾರ್ಮಿಕರನ್ನು ನೋಡದೆ ಶ್ರೀಮಂತರ ಜೇಬು ತುಂಬಿಸುವ ಕಾರ್ಯವನ್ನು 10 ವರ್ಷಗಳ ಅವಧಿಯಲ್ಲಿ ಮಾಡಿದ್ದಲ್ಲದೆ ದೇಶದ ಅಗರ್ಭ ಶ್ರೀಮಂತರ ಸಾಲ ಮನ್ನಾ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆಂಬುದು ಎಲ್ಲರೂ ಮನಗಂಡ ಮಾತಾಗಿದೆ. ತಾವು ಪ್ರಜ್ಞಾವಂತರು, ದೇಶದ ಅಭಿವೃದ್ಧಿಯ ದಿಕ್ಕನ್ನು ಬದಲಿಸುವ ಬಿಜೆಪಿ ಪಕ್ಷದ ಹುನ್ನಾರನ್ನು ಅರಿತು ಮತ ಚಲಾಯಿಸಿ ಎಂದು ಮತಯಾಚಿಸಿದರು. ನಂತರ ಮಾಜಿ ಸಂಸದರಾದ ರಮೇಶ್ ಜಿಗಜಿಣಗಿ ಅವರ ಹುಟ್ಟೂರಾದ ಅತರ್ಗ ಗ್ರಾಮಕ್ಕೆ ಆಗಮಿಸಿದ ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಮತ್ತು 2024ರ ಲೋಕಸಭಾ ಚುನಾವಣೆಯ ಹುರಿಯಾಳಾದ ರಾಜು ಆಲ್ಗೂರ್ ಅವರು ಮತ್ತು ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪಟಾಕಿ ಹಚ್ಚಿ ಸಂಭ್ರಮಿಸುವ ಮೂಲಕ ಜನಪದ ವಾದ್ಯ ಹಲಗೆ ಮೇಳದೊಂದಿಗೆ ಮೆರವಣಿಗೆಯ ಮೂಲಕ ವೇದಿಕೆಗೆ ಗಣ್ಯರನ್ನು ಕರೆತರಲಾಯಿತು. ಅವ್ರಿಗೆ ಕೇಳಿದ್ರೆ ಸಹಿತ ಅವ್ರೇನು ಹೇಳ್ತಾರೆ, ಮೋದಿ ನೋಡಿ ಊಟ ಹಾಕ್ತಾರಂತ. ನಮಗೆ ಮೋದಿ ಯಾವತ್ತಾರೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇದೆ? ಸಂಸದರೇ ಮೋದಿಯವ್ರ ಕಡೆ ಹೋಗ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಪರಿಸ್ಥಿತಿ ಏನಾಗ್ಯದ, ಕರ್ನಾಟಕದ ಸಂಸದರು 28 ಮಂದಿ, ಕೇವಲ ಒಬ್ಬರು ಇಬ್ಬರು ಬಿಟ್ಟು ಯಾವ ಸಂಸದರು ಕೂಡ ಈ ದೇಶದ ಪ್ರಧಾನಮಂತ್ರಿಯನ್ನು ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನಾವು ಏನು ಹೇಳ್ತೀವಿ ಅದನ್ನು ಅವರು ಹೆಸರು ಹೇಳ್ತಾ ಇದ್ದೀವಿ. ಈ ರೀತಿ ಆಗಬಾರ್ದು. ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ಅದಕ್ಕಾಗಿ ಈ ಒಂದು ಚುನಾವಣೆಯಲ್ಲಿ ಕ್ರಿಯಾಶೀಲ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ತಡವಲ್ಗ ಈ ತಾಲೂಕಿನ ಬಹಳ ವಿಶೇಷವಾದಂಥ ಗ್ರಾಮ ಇದು. ಗಂಡು ಮೆಟ್ಟಿನ ಸ್ಥಳ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ತಡವಲ್ಗದಾಗ ಗಾಳಿ ಬೀಸ್ಲಕ್ಕಂತ ತಾಲೂಕದಾಗ ಎಲ್ಲ ಕಡೆ ಗಾಳಿ ಒಂಥರ ಬೀಸ್ತದ. ಸೊ ಅದಕ್ಕೆ ನಿಮಗೆ ಬಹಳ ಪ್ರಜ್ಞಾವಂತರಿದ್ದೀರಿ. ಇವತ್ತೇನು ನಮ್ಮ ಇದ್ರಿನ ಅಭ್ಯರ್ಥಿಗಳಾದ್ರೆ ಅವ್ರ ಬಗ್ಗೆ ನಿಮ್ಮ ಗ್ರಾಮದಾಗ ಭಾಳ ಹೇಳುವ ಅವಶ್ಯಕತೆ ಇಲ್ಲ. ಅವರಿಂದ ಏನು ಈ ಭಾಗಕ್ಕೆ ಕೆಲಸ ಆಯ್ತು ನೀವೇ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ನೀವು ಅವಕಾಶ ಕೊಟ್ಟರೆ ಏನು ಉಪಯೋಗ ಇಲ್ಲ.